ನಮಸ್ಕಾರ ವೀಕ್ಷಕರೇ, ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ 8 ರಿಂದ 9 ಗಂಟೆ ನಿಮ್ಮ ವಾಸ್ತು ಸಮಸ್ಯೆಗಳನ್ನು ಸುವರ್ಣ ನ್ಯೂಸ್ ಮೂಲಕ ಪರಿಹಾರ ಪಡ್ಕೋಬಹುದು. ಇವತ್ತು ಕೂಡ ಸಾಕಷ್ಟು ಸುದ್ದಿಗಳಿವೆ ವಾಸ್ತುವಿನ ಬಗ್ಗೆ ಅನುಮಾನಗಳಿಗೆ ಗುರೂಜಿ ಉತ್ತರ ಕೊಡ್ತಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ವಾಸ್ತು ಅಂದ ತಕ್ಷಣ ಹಲವಾರು ಸಮಸ್ಯೆಗಳು, ಅನುಮಾನಗಳು ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತೆ. ಅಂದರೆ ದಿಕ್ಕುಗಳು ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನಿಜವಾಗಿಯೂ ಅದರ ಪರಿಣಾಮ ಮನುಷ್ಯನ ಮೇಲೆ ಅಷ್ಟರ ಮಟ್ಟಿಗಾಗುತ್ತಾ, ಅಭಿವೃದ್ಧಿ ಅಥವಾ ನಾಶ ಹೊಂದೋ ಮಟ್ಟಿಗೆ ದಿಕ್ಕುಗಳು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತಾ? ಇದರ ಬಗ್ಗೆ ಒಂದು ವರದಿ ನೋಡೋಣ ಬನ್ನಿ. ಇಂದು ವಾಸ್ತು ಎಂದರೆ ಕೇವಲ ಮನೆಗೆ ಮಾತ್ರ ಸೀಮಿತವಾದುದಲ್ಲ. ವಾಸ್ತು ಉದ್ಯೋಗ ಸ್ಥಳಗಳಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಿಸಿದ್ದು ಎಂಬುದನ್ನು ಜಗತ್ತಿಗೆ ಸಾರುತ್ತಿರುವ ಏಕೈಕ ವ್ಯಕ್ತಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಸ್ವತಃ ಆವಿಷ್ಕರಿಸಿದ ಸರಳ ವಾಸ್ತುವಿನಲ್ಲಿ 8 ದಿಕ್ಕುಗಳು ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಗುರೂಜಿಯವರ ಪ್ರಕಾರ ಪ್ರತಿಯೊಬ್ಬರಿಗೂ ಅವರವರ ಜನ್ಮ ದಿನಾಂಕಗಳಿಗನುಗುಣವಾಗಿ 4 ಒಳ್ಳೆಯ ಹಾಗೂ 4 ಕೆಟ್ಟ ದಿಕ್ಕುಗಳಿರುತ್ತವೆ. ಅಲ್ಲದೆ ಭಾರತದ ಪುರಾತನ ಕಲೆಯಾದ ವಾಸ್ತುಶಾಸ್ತ್ರಕ್ಕೆ ಸ್ಪಷ್ಟ ವೈಜ್ಞಾನಿಕ ಚಿತ್ರಣವನ್ನು ನೀಡಿ ಜನತೆಗೆ ಮನವರಿಕೆ ಮಾಡಿಕೊಡುವ ಗುರೂಜಿಯವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಸರಳ ವಾಸ್ತುವಿನ ಮೂಲಕ ಕಟ್ಟಡವನ್ನು ಒಡೆಯದೆ, ಬದಲಾವಣೆ ಮಾಡದೆ ಜೀವನದಲ್ಲಿನ ಆರ್ಥಿಕ, ಆರೋಗ್ಯ, ಉದ್ಯೋಗ, ವಿದ್ಯಾಭ್ಯಾಸ ಮತ್ತು ಮದುವೆ ಸಂಬಂಧಗಳಲ್ಲಿ ಉತ್ತಮ ಏಳಿಗೆಯನ್ನು ಕಾಣಬಹುದೆಂಬುದು ವಿಶೇಷ. ಇಂದು ಗುರೂಜಿಯವರ ಸರಳ ವಾಸ್ತುವಿನ ಮೂಲಕ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡುಕೊಂಡವರು ಅನೇಕರು. ಚಂದ್ರಶೇಖರ್ ಗುರೂಜಿ ಬಗ್ಗೆ ಹೇಳ್ಬೇಕಂದ್ರೆ ಅವರೊಬ್ಬರು ದೈವ ಸ್ವರೂಪ ಅಂತಲೇ ಹೇಳ್ಬೇಕು. ಯಾಕಂದರೆ ಜೀವನದಾಗ ಯಾರು ನರ್ವಸ್ ಆಗಿ ತಮ್ಮ ಜೀವನ ಮೇಲೆ ಭರವಸೆ ಕಳ್ಕೊಂಡಿರ್ತಾರೆ ಅಂಥವ್ರಿಗೆ ಅವರು ನಿಜವಾಗ್ಲೂ ಒಂದು ದೈವ ಸ್ವರೂಪನೇ ಸರಿ, ಅದರ ಸಮಾನನೇ ಇರ್ತಾರೆ ಅವರು ನಿಜವಾಗ್ಲೂ ಇನ್ನೂ ನಮ್ಮ ಪೂರ್ತಿ ಹಳ್ಳಿಗೆ ಇದು ವಿಷಯ ಮುಟ್ಟಿ ಅವ್ರಲ್ಲಿದ್ದ ಉದ್ಧಾರ ಆಗ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಆ ಕೆಲಸ ಅವ್ರು ಮಾಡಲಿ, ಅವ್ರ ಬಗ್ಗೆ ನನಗೆ ತುಂಬ ಅಭಿಮಾನ ಐತಿ. ಗುರೂಜಿಯವರ ಈ ಜನೋದ್ಧಾರಕ ಕಾರ್ಯ ಹೀಗೆಯೇ ಮುಂದುವರಿಯಲಿ ಎಂದು ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಹಾರೈಸೋಣ. ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ಪ್ರತಿ ಭಾನುವಾರ 8 ರಿಂದ 9 ಗಂಟೆಗೆ ಪ್ರಸಾರವಾಗುವಂತಹ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮದಲ್ಲಿ ಅದಕ್ಕೆ ಉತ್ತರ ಪಡೆಯಬಹುದು. ಸ್ವತಃ ಉತ್ತರ ಕೊಡೋದಕ್ಕೆ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ನೀವು ಯಾವಾಗಲೂ ಹೇಳ್ತಿರ್ತೀರಾ ಅಂದರೆ ಮನೆಯಲ್ಲಿ ದಿಕ್ಕುಗಳು ಸರಿಯಾಗಿರಬೇಕು ಅಂತ. ಆದರೆ ಎಲ್ಲವನ್ನು ಒಪ್ಪೋಣ, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ. ಅಂದರೆ ಕೆಲವೊಂದು ಕಡೆ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಜನ ಇರ್ತಾರೆ, ಕೆಲವು ಕಡೆ ಬಾಡಿಗೆ ಮನೆಗಳಲ್ಲೇ ಹೆಚ್ಚಾಗಿ ಇರುವಂತಹದ್ದು. ಅಂಥವರು ಮನೆ ಬಾಗಿಲನ್ನು ಟಿಲ್ಟ್ ಮಾಡೋದಾಗ್ಲಿ ಅಥವಾ ಬೇರೊಂದು ಬದಲಾವಣೆ ಮಾಡ್ಕೊಳ್ಳೋದಾಗ್ಲಿ ಸಾಧ್ಯವಾಗೋದಿಲ್ಲ. ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ನೋಡ್ರಿ, ತಾವು ಭಾಳ ಒಳ್ಳೆ ಕ್ವಶನ್ ಅನ್ನು ಕೇಳಿದ್ರಿ. ಇದನ್ನು ನಾನೊಂದು 1500 ಸೆಮಿನಾರ್ ತೊಗೊಂಡಿರಬೇಕು, ಉಪನ್ಯಾಸ ಕಾರ್ಯಕ್ರಮ ಥ್ರೂಔಟ್ ಕರ್ನಾಟಕದಲ್ಲಿ ಮತ್ತು ಥ್ರೂಔಟ್ ಇಂಡಿಯಾದಲ್ಲಿ ತೊಗೊಂಡಿರಬೇಕು. ಎಷ್ಟೋ ಸಲ ಈ ಕ್ವಶನ್ ಬರ್ತಿತ್ತು, ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸು ಅಟೆಂಡ್ ಮಾಡಿರ್ತಿದ್ರು. ಇಲ್ಲ ಗುರುಜಿ, ನೀವು ಒಂದು ಸರಳ ವಾಸ್ತುನ ನಾನು ಒಪ್ಕೊಂಡೆ ಮಾಡಿಸ್ಕೋತೀನಪ್ಪ, ನಾನೊಂದು 2 ವರ್ಷ 3 ವರ್ಷ ಬಿಟ್ಟು ಹೋದ್ಕೊಳ್ಳಿ ಮತ್ತೆ ಹೇಗೆ ಅಂತ ತಿಳ್ಕೊಂಡಂತ ಕ್ವಶನ್ ಬರ್ತಿತ್ತು. ಇನ್ನು ಒಂದು ಏನು ಇಂಪಾರ್ಟೆಂಟ್ ಇತ್ತಂತಂದರೆ, ಇವತ್ತು ನೋಡ್ರಿ, ನಾನು ಒಂದು ಅಂತರಾಳದಿಂದ ಹೇಳುವಂಥ ಮಾತೇನಪ್ಪ ಅಂತಂದರೆ, ಈ ದಿಕ್ಕು ಮನುಷ್ಯನ ಮೇಲೆ ಸಾಕಷ್ಟು ಪರಿಣಾಮವನ್ನು ದಿನಂಪ್ರತಿ ಬೀಳುವಂಥದ್ದು ಈ ದಿಕ್ಕುಗಳದ್ದು. ಅದನ್ನು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಗೆ ನಾವೇ ಕಳ್ಕೊಂಡ್ಬಿಡ್ತೀವಿ. ಇನ್ನು ಇವತ್ತು ನೀವೇನು ಕ್ವಾರ್ಟರ್ಸ್ ಬಗ್ಗೆ ಕೇಳಿದ್ರಿ ಅಥವಾ ಬಾಡಿಗೆ ಮನೆ ಕೇಳಿದ್ರಿ, ಇವತ್ತು ನಂದು ಸರಳ ವಾಸ್ತುವಿನಲ್ಲಿ ಏನಪ್ಪ ಕಿಚನ್ ತೆಗೆದು ಈ ಕಡೆ ಹಾಕೋರಿ ಅಥವಾ ಬೆಡ್ರೂಮ್ ತೆಗೆದು ಇಲ್ಲಿ ಕಡೆ ಚೇಂಜ್ ಮಾಡಿರಿ ಅಥವಾ ದೇವ್ರ ಕೋಣೆ ಈಶಾನ್ಯದಲ್ಲಿ ಇದ್ದದನ್ನು ಚೇಂಜ್ ಮಾಡ್ಕೋರಿ ಅಂತ ತಿಳ್ಕೊಂಡು ಅನ್ನುವಂಥ ಮಾತೇ ಇಲ್ಲ. ಇದೊಂದು ಸ್ಪಷ್ಟವಾದಂಥದ್ದು. ಈಗ ನಾವು ಸಾಕಷ್ಟು ಇವತ್ತು ಒಂದು ನಿಯರ್ ಅಬೌಟ್ 100 30-35% ನಾವು ಬಾಡಿಗೆ ಮನೆಗೆ ಮತ್ತು ಕ್ವಾರ್ಟರ್ಸಿಗೆ ಸರಳ ವಾಸ್ತುವನ್ನು ಅಳವಡಿಸಿದಂಥದ್ದು. ಅಂದರೆ ಅವರಲ್ಲಿ ನೋಡ್ಕೊಂಡಿದ್ದವರು ಇದು ನಮ್ಮ ಮನೆಯಲ್ಲಿ ಸಾಧ್ಯ ಐತಪ್ಪ, ನನ್ನ ಕ್ವಾರ್ಟರ್ಸಲ್ಲಿ ಸಾಧ್ಯ ಐತಿ, ಆಮೇಲೆ ನಾನು ಸಾಕಷ್ಟು ನನ್ನ ಬಾಡಿಗೆ ಮನೆಯಲ್ಲಿ ಸಾಧ್ಯ ಐತೆ ಅಂತ ಅನ್ನೋಷ್ಟು ಮಟ್ಟಿಗೆ ಅವ್ರು ಅರಿತುಕೊಂಡಾಗ ನಮ್ಮನ್ನು ಕರೆಸಿದ್ದು. ಅದನ್ನು ಇಲ್ಲಿ ಇವತ್ತು ಡೋರ್ ಟಿಲ್ಟ್ ಮಾಡೋದು ಸಹಿತ ನಾನು ಇವತ್ತೇನೋ ಒಂದು ಕಟ್ಟಡ ಕಟ್ಕೋಬೇಕು ಅಥವಾ ಒಂದು ಇಟ್ಟಂಗಿ ಗೋಡೆ ಕಟ್ಕೋಬೇಕು ಆವಾಗ ಟಿಲ್ಟ್ ಮಾಡಲಿಕ್ಕೆ ಸಾಧ್ಯ ಐತೆ ಅಂತ ಅನ್ನುವಂಥದ್ದು ಮಾತಿಲ್ಲ. ಇದೊಂದು ಕಾರ್ಪೆಂಟ್ರಿ ವರ್ಕ್ ಇರುತ್ತೆ. ಕಾರ್ಪೆಂಟ್ರಿದು ಜಸ್ಟು ಈ ಏನು ನಾವು ಪ್ಲಾಯ್ ಅಂತ ಹೇಳ್ತೀವಲ್ಲ, ಕಟ್ಟಿಗೆದು ಮತ್ತು ಫ್ಲೈದು ತೊಗೊಂಬಂದು ಇನ್ ಕೇಸು ಅದು ವರ್ಸ್ಟ್ ಬೈ ವರ್ಸ್ಟ್ ಕೆಟ್ಟದೊಳಗೆ ಕೆಟ್ಟದಕ್ಕಿದ್ದಾಗ ಟಿಲ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ಸೊಲ್ಯೂಷನ್ದೊಳಗೆ ಹೋಗ್ಬಿಡ್ರಿ ಅಂತ ಹೇಳಿರ್ತೀವಿ. ಅದನ್ನು ಮಾಡಿಕೊಂಡ್ರು ಸಹಿತ ಇವತ್ತು ಕ್ವಾರ್ಟರ್ಸಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರು ಟೆಂಪ್ರರಿ ಅದನ್ನು ಮಾಡಿಸ್ಕೋತಾರೆ ಒಳಗಿಂದ, ಹೊರಗೆ ಎಲ್ಲ ಹಂಗೆ ಇರುತ್ತೆ, ಫ್ರೇಮ್ ಏನೂ ಚೇಂಜ್ ಆಗಲ್ಲ, ಏನೂ ಇಲ್ಲ.
ಮುಂದೆ ಅವ್ರು ಅವತ್ತು ಬಿಡ್ತಿರ್ತಾರೆ ಅದನ್ನು ಹಂಗೆ ತೆಗೆದುಕೊಟ್ಟು ಮತ್ತೆ ಹೈಜ್ ಇಟ್ಟಿದ್ರೆ ಅವ್ರಿಗೆ ಕೊಡ್ಬೋದು. ಅದೇನು ಎಕ್ಸ್ಪೆನ್ಸಿವ್ ಬರಲ್ಲ. ಅಂದರೆ ನನ್ನ ಒಂದು ಸರಳ ವಾಸ್ತುವಿನಲ್ಲಿ ಅಷ್ಟು ಸರಳವಾದಂತಿದೆ. ಇವತ್ತು ಬಾಡಿಗೆ ಮನೆಯಲ್ಲಿ ಸಹಿತ ನಾನೇ ನೋಡಿ ನಿಮಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಂದೇ ಒಂದು ಬೆಸ್ಟ್ ಎಕ್ಸಾಂಪಲ್. ನಾನೊಂದು ಮುಂಬೈದಲ್ಲಿ ಆಫೀಸ್ ತೊಗೊಂಡಾಗ ಅದನ್ನೊಂದು ಲೀಸ್ ಮೇಲೆ ತೊಗೊಂಡದ್ದು. ಒಂದು ಸಲ ನನಗೇನು ಅದು ಸೌತಕ್ಕಿತ್ತು, ಅದನ್ನೊಂದು 80% ರಿಸಲ್ಟ್ ಕೊಡೋದು. ಯಾಕೋ ಅವತ್ತು ತಲೆಯಲ್ಲಿ ಬಂತು, ಯಾಕೆ 100%ಗೆ ಹೋಗಬಾರ್ದು, ಸ್ವಲ್ಪ ಟಿಲ್ಟ್ ಮಾಡಿದ್ರೆ ಅಂದ್ಕೊಂಡು ನಾವು ಓನರ್ಗೆ ಕೇಳಿದೆ. ನಾನು ಅವ್ನಿಗೆ ಗೊತ್ತಿತ್ತು, ಅಂದರೆ ನಿಮ್ಮಲ್ಲಿ ಒಡಿದಿಲ್ಲ, ಕಾರ್ಪೆಂಟ್ರಿ ಕೆಲಸ ನೀವು ಮಾಡ್ಕೋತೀರಿ, ನಂದೇನು ಪ್ರಾಬ್ಲಮ್ ಇಲ್ಲ, ಮಾಡ್ಕೊಳ್ಳಿ ಅಂತ. ಅವಾಗ ಏನೋ ಮಾಡ್ಕೊಂಡೆ, ಅದರದ್ದು ಓನರ್ ಹಾಕಿ ಅನ್ನೋದು ನನಗೆ ಗೊತ್ತಿತ್ತು. ಮುಂದೆ 10 ತಿಂಗಳಲ್ಲಿ ನಾನು ಓನರ್ ಆಗಿದ್ದು. ಮುಂದೆ ಅವ್ನಿಗೆ ಹೇಳಿದ್ದೆ ನಾನು, ಸಪೋಸು ನಾ ಬಿಡೋದಾಯ್ತು ಅಂದ್ರೆ ನಿನಗೆ ತೆಗೆದುಕೊಟ್ಟು ಹೊಕ್ಕಿನಪ್ಪ ಅಂತ ಹೇಳ್ತೇನೆ. ಅಂದರೆ ಇಲ್ಲಿ ನನ್ನ ಸರಳ ವಾಸ್ತುವಿನಲ್ಲಿ ಈ ಕೆಟ್ಟ ದಿಕ್ಕಿದ್ದಾಗ ಅಥವಾ ಈ ಬಾಡಿಗೆ ಕ್ವಾರ್ಟರ್ಸ್ ಆಗಲಿ ಬಾಡಿಗೆ ಮನೆ ಆಗಲಿ ಇವರು ಪ್ರತಿಯೊಬ್ಬರು ಅದನ್ನು ಅವಲಂಬನೆ ಮಾಡಿಕೊಂಡ್ರೆ ನೋಡಿರಿ ಎಷ್ಟೋ ಸಲ ಗೌರ್ಮೆಂಟ್ದಲ್ಲಿ ಒಳ್ಳೆ ಪೋಸ್ಟ್ನಲ್ಲಿ ಇರ್ತಾರೆ. ಅವರು ಚೇಂಜ್ ಹಾಕೋತ ಹೋಗುತ್ತೆ, ಕ್ವಾರ್ಟರ್ಸ್ ಚೇಂಜ್ ಹಾಕೋತ ಹೋಗುತ್ತೆ. ಒಂದೊಂದು ಎದರಲ್ಲಿರೋ ಅವ್ರು ಸಿಕ್ಕು ಬೀಳುವಂಥದ್ದು. ಒಂದೊಂದು ಸಲ ಅವ್ರ ಪಾಪ ಏನೂ ಮಾಡಿರಂಗಿಲ್ಲ, ಅವ್ರ ಹೆಸರು ಅದರಲ್ಲಿ ಬಂದುಬಿಡುತ್ತೆ. ಬಂದು ಅವರು ಒಂದೊಂದು ಸಲ ಆ ಒಂದು ಜಾಬನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ, ಅಥವಾ ಹೊರಗೆ ಅವ್ರದ್ದು ಹೆಸರು ಕೇಳಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಕಾರಣ ಮತ್ತು ಬೇರೆ ಏನೂ ಅಲ್ಲ, ಅವ್ರು ಏನು ಒಂದು ಕ್ವಾರ್ಟರ್ಸ್ ಚೇಂಜ್ ಮಾಡ್ಕೊತ ಹೋಗಿರ್ತಾರೆ. ಮೊದಲು ಅವ್ರಿಗೆ ಒಳ್ಳೆ ದಿಕ್ಕಿತ್ತು ಅಂದ್ರೆ ಅದು ಒಳ್ಳೆಯದು ರಿಸಲ್ಟ್ ಕೊಟ್ಟಿರ್ತೈತಿ, ಇಲ್ಲ ಅಂದರೆ ಅವ್ರಿಗೆ ಅದು ಮತ್ತು ಬ್ಯಾಡ್ ರಿಸಲ್ಟ್ ಕೊಡುವಂಥದ್ದು. ಅದಕ್ಕೆ ನನ್ನ ಒಂದು ಸರಳ ವಾಸ್ತುವಿನಲ್ಲಿ ಇವತ್ತು ಬಾಡಿಗೆ ಮನೆ ಆಗಲಿ ಕ್ವಾರ್ಟರ್ಸ್ ಆಗಲಿ ಸರಳವಾಗಿ ಅಳವಡಿಸ್ಕೋಬೋದು, ಸರಳವಾಗಿ ರಿಸಲ್ಟನ್ನು ಪಡಿಬೋದು. ನೀವು ಸಾಮಾನ್ಯವಾಗಿ ಯಾವುದೇ ಪರಿಹಾರವನ್ನು ಹೇಳುವಾಗ ಖಂಡಿತವಾಗಿ ಹೇಳ್ಬಿಡ್ತೀರಾ, ಇದು ಹೀಗೆ ಆಗಬೇಕು, ಇದು ಈ ರೀತಿನೇ ಇರಬೇಕು ಅಂತ. ಆದರೆ ಈ ಮೂಲಕ ಎಲ್ಲರೂ ಅದೇ ರೀತಿಯಾದಂತಹ ಪ್ರತಿಫಲವನ್ನು, ಅಂದರೆ ಉತ್ತಮ ಫಲಿತಾಂಶವನ್ನು ಪಡ್ಕೋಬಹುದಾ? ಇದನ್ನು ಭಾಳ ಒಳ್ಳೆಯ ಕ್ವಶನ್ ನೀವು ಕೇಳಿದಿರಿ. ಇವತ್ತು ನಾನು ಖಡಾಖಂಡಿತವಾಗಿ ಹೇಳ್ಬೇಕಂದ್ರೆ ನನ್ನ ಅಂತರಾಳದಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು 12 ವರ್ಷ ಇವತ್ತು ಸಾವಿರಾರು ಮನೆತನಗಳನ್ನು, ಸಾವಿರಾರು ಮನೆಗಳನ್ನು ನಾನು ಮಾಡಿ ಅವರನ್ನು ಅಂದರೆ ಏನು ಎಂಥ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಕಾರಣವಾಗಿದೆ ನನ್ನ ಸರಳ ವಾಸ್ತು ಅನ್ನುವಂಥದ್ದು. ಅದೇ ಒಂದು ಖಡಾಖಂಡಿತ ಉತ್ತರ ನನ್ನಲ್ಲಿ ಇರುತ್ತೆ. ಇನ್ನು ಇದನ್ನು ನೀವು ಸ್ವಲ್ಪ ಆಳವಾಗಿ ನೋಡಿದಾಗ, ಇಲ್ಲ ನೀವು ಎಲ್ಲರನ್ನೂ ಸುಧಾರಣೆ ಮಾಡಿಬಿಡ್ಬೋದಲ್ಲ ಅಂತಿಕೊಂಡು ಅನ್ನುವಂಥ ಮಾತನ್ನು ಹೇಳಿದ್ರಿ. ಹೌದು, ಇಲ್ಲಿ ಮಾತು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಏನು ಬರ್ತಾ ಇದ್ದೇನೆ ಅಂದರೆ, ಮನುಷ್ಯನಿಗೆ ಪ್ರತಿಯೊಬ್ಬನಿಗೆ 2 ತೆರನಾದ ಲಕ್ಗಳಿರುತ್ತೆ, ಅದೃಷ್ಟಗಳಿರುತ್ತೆ. ಒಂದು ಅವನ ಒಂದು ಪರ್ಸನಲ್ ಲಕ್ಕು, ಅಂದರೆ ಅವನ ವೈಯಕ್ತಿಕ ಅದೃಷ್ಟ. ಇನ್ನೊಂದು ಭೂಮಿಯ ಅದೃಷ್ಟ. ನಾನು ಇವತ್ತು ಏನು ಮಾಡಿಕೊಡೋದು ಅಂದರೆ ಭೂಮಿಯ ಅದೃಷ್ಟದ ಬಗ್ಗೆ ನಾನು ಡೀಲ್ ಮಾಡುವಂಥದ್ದು, ವೈಯಕ್ತಿಕ ಅದೃಷ್ಟದ ಬಗ್ಗೆ ಅಲ್ಲ. ವೈಯಕ್ತಿಕ ಅದೃಷ್ಟ ಅದು ಯಾರು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರ ಕೈಯಾಗೂ ದೇವರು ಕೊಟ್ಟಿಲ್ಲ ಅಂತ ಅನ್ನುವಂಥ ಮಾತನ್ನು ನಾನು ಕಂಡುಕೊಂಡಿದ್ದು. ಇನ್ನು ವೈಯಕ್ತಿಕ ಅದೃಷ್ಟ ಅಂದರೆ ಹೆಂಗೆ, ಅವನು ಹಿಂದಿನ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದಾನೆ, ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದಾನೆ, ಕೆಟ್ಟ ಕೆಲಸ ಮಾಡಿದಾನೆ, ಅದರ ಫಲವನ್ನು ಈಗ ಅನುಭವಿಸಲೇಬೇಕು. ಅದು ಹ್ಯಾಸ್ ರಿಟರ್ನ್, ಅಂದರೆ ಇಂಥದ್ದು ನೀವು ತ್ರಾಸು ತೊಗೋಬೇಕಂತ ಅನ್ನೋಂಥದ್ದು ರಿಟರ್ನ್ ಆಗಿ ಬರುವಂಥದ್ದು. ಈವನ್ ಬಾರ್ನ್ ಆರ್ ಡೆತ್ ವಾಸ್ತುಗೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಂಡು ಎಷ್ಟೋ ಸಲ ಬುಕ್ಕದಲ್ಲಿ ಬರ್ಕೊಂಡಿದ್ದಾರೆ. ವಾಸ್ತು ಸರಿ ಇಲ್ಲ ಅಂದರೆ ಮನುಷ್ಯನ ಸಾವು ನಿಶ್ಚಿತ ಅಂತ ಅನ್ನೋಷ್ಟು ಮಟ್ಟಿಗೆ ಬರ್ಕೊಂಡಿದ್ದಾರೆ. ಅದರಂಥ ಸುಳ್ಳೇ ಯಾವುದೂ ಅಲ್ಲ. ಯಾಕಂದರೆ ನನ್ನ ಈ ವಾಸ್ತು ಅಂದರೆ ಹುಟ್ಟು ಸಾವಿನ ನಡುವೆ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಒಳ್ಳೆ ರೀತಿ ಬದುಕಬೇಕನ್ನುವಂಥದ್ದು ಒಂದು ಕಲೆ ಮಾತ್ರ. ಅದನ್ನು ಬಿಟ್ಟು ಅದು ಯಾವ್ದಾರ ಮನುಷ್ಯನ ಸಾಯಿ ಹೊಡಿತೈತೆ ಅಂತ ತಿಳ್ಕೊಂಡಂತಂದ್ರೆ ಸಾವಿಗೆ ಕಾರಣದ ಸುಳ್ಳದು. ಇನ್ನು ಈ ಭೂಮಿ ಅದೃಷ್ಟ ಇದೆಯಲ್ಲ, ಇದನ್ನು ನಾವು ಚೇಂಜ್ ಮಾಡಿಕೊಂಡಾಗ ಅದರಲ್ಲಿ ಸಾಕಷ್ಟು ಪರಿವರ್ತನೆ ಕಾಣ್ತಾರೆ. ಇನ್ನು ತಾವು ಕೇಳಿದ್ರಿ ಏನು, ನೀವೆಲ್ಲರನ್ನೂ ಸುಧಾರಣೆ ಮಾಡಿಬಿಡೋದಲ್ಲ, ಜಗತ್ತನ್ನೇ ಸುಧಾರಣೆ ಮಾಡ್ಬೋದು ಅಂತ ತಿಳ್ಕೊಂಡು. ಅದು ಸಾಧ್ಯ ಇದೆ. ಆದರೆ ಅದಕ್ಕೆ ಸಾಧ್ಯ ಅಂದರೆ ಹೆಂಗಿರುತ್ತೆ ಅಂದರೆ, ಯಾರು ನಮ್ಮ ಹತ್ರ ಬರ್ತಾರ ಅವ್ರನ್ನ ನಾವು ಸುಧಾರಣೆ ಮಾಡೋಕ್ಕೆ ಸಾಧ್ಯ ಐತಿ. ಯಾರು ನಮ್ಮ ಹತ್ರ ಬರೋದಿಲ್ಲ ಅದು ಸುಧಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೊಂದು ಬ್ಲಾಗ್ನಲ್ಲಿ ಒಂದು ಇದನ್ನು ಕೊಡ್ತಿದ್ದೆ, ನನ್ನ ಒಂದು ಬುಕ್ಲೆಟ್ದಲ್ಲಿ, ವೆನ್ ಎವರ್ ದ ಗುಡ್ ಟೈಮ್ಸ್ ಕಮ್ಸ್. ಅಂದರೆ ಇವತ್ತು ನಾನು ಚೇಂಜ್ ಮಾಡ್ತೀನಿ ಅನ್ನೋಕ್ಕಿಂತ ವೆನ್ ಎವರ್ ದ ಗುಡ್ ಟೈಮ್ಸ್ ಕಮ್ಸ್ ಗಾಡ್ ಶೋಸ್ ದಿ ವೇಸ್, ದ್ಯಾಟ್ ವೇಸ್ ಇಸ್ ನಥಿಂಗ್ ಬಟ್ ಮೈ ಸರಳ ವಾಸ್ತು ಅಂತ ತಿಳ್ಕೊಂಡು. ಅಂದರೆ ಮನುಷ್ಯನ ಒಂದು ಒಳ್ಳೆ ಟೈಮ್ ಬಂದಾಗ ದೇವರು ದಾರಿ ತೋರಿಸ್ತಾನಂತೆ, ಇಲ್ಲಿ ಹೋಗಪ್ಪ ಅಲ್ಲಿ ಭೇಟಿಯಾಗಿ ನೀನು ಅಂತ ತಿಳ್ಕೊಂಡಂತಂದು. ಆ ಭೇಟಿ ಅಥವಾ ಅದು ಏನು ಭೇಟಿಯಾಗಿ ದಾರಿ ತೋರಿಸ್ತಾನಲ್ಲ, ಅದೇ ದಾರಿನ ನನ್ನ ಸರಳ ವಾಸ್ತು ಅನ್ನೋದಕ್ಕೆ ನಾನು ಕ್ಲಿಯರ್ ಕಟ್ಟಿ ಹೇಳುವಂಥದ್ದು. ಅಂದರೆ ನಾನು ಮಾಡೋಕ್ಕಿಂತ ಆ ಒಂದು ಒಳ್ಳೆ ಟೈಮ್ ಬಂದಾಗ ನಮ್ಮನ್ನು ಅಪ್ರೋಚ್ ಮಾಡಿರ್ತಾರೆ ಅಂತ ತಿಳ್ಕೊಂಡು. ಈಗ ನೀವು ಹೇಳಿದ್ರಿ ಇಲ್ರಿ ಒಂದು 100 ಜನ ಅದಾರ ಅಂತ ತಿಳ್ಕೊಂಡು, 100 ಜನರನ್ನು ಸುಧಾರಣಬೋದನ್ನು ಮಾಡ್ಲಿಕ್ಕೆ ಸಾಧ್ಯ ಐತಿ. ಬಟ್ ಅವ್ರ ಹಣೆ ಬರದಲ್ಲಿ ಆ ವೈಯಕ್ತಿಕ ಅದೃಷ್ಟ ಸರಿ ಇರಲಿಲ್ಲ ಅಂದರೆ ನಮ್ಮ ಹತ್ರ ಬರಿಸ್ಕೊಡೋದಿಲ್ಲ. ಅದು ಎಷ್ಟು ಜನ ಬರ್ತಾರೆ ಅದನ್ನು ಅದು ಖಡಾಖಂಡಿತವಾಗಿ ಇವತ್ತು ನಾವು ಯಾರ ಮನೆಗೆ ನಾವು ಕಾಲಿಟ್ಟಿದ್ದೀವಿ, ಯಾವುದನ್ನು ನಾವು ಮಾಡಿದ್ದೀವಿ, ನಾನು ಪ್ರತಿಶತ 99.99 ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ನಾನು ನನ್ನ ಒಂದು ಖಡಾಖಂಡಿತವಾಗಿ ನಾನು ಹೇಳ್ತೀನಿ. ಅವ್ರು ರಿಸಲ್ಟ್ ಪಡೆದಿರ್ಲಾತಾರೆ ಒಂದಿಲ್ಲದ ಅಣದರದೊಳಗೆ. ಇನ್ನು ಒಬ್ಬೊಬ್ರು ಏನಿರುತ್ತೆ, ಮಕ್ಕಳ ವಿದ್ಯಾಭ್ಯಾಸದ್ದು ಏನೋ ಒಂದು ರಿಲೇಷನ್ ಅದು ಇರ್ತೈತಿ, ಇಲ್ಲ ಹಣ ಬಂದಿಲ್ಲರಿ ಅಂತ ತಿಳ್ಕೊಂಡು ಅದೇ ಒಂದು ಪಾಯಿಂಟ್ ಔಟ್ ಮಾಡ್ತಿರ್ತಾರೆ.
ಅದಕ್ಕಿಂತ ಉಳಿದದ್ದು ಚೇಂಜ್ ಆಗಿದ್ದನ್ನು ಖುಷಿ ಪಡಬೇಕು ಅಂತ ಅನ್ನುವಂಥ ನಾ ಮಾತು. ಮತ್ತು ಅದು ಸಹಿತ ಒಂದು ದಿವಸ ಅದು ಹಣನೂ ಸಹಿತ ಬರಲಿಕ್ಕೆ ಏನು ಎರಡು ತೊಂದರೆ ಇಲ್ಲ ಅಂತ ಅನ್ನೋದು ಹೇಳ್ಬೋದು ನಾನು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನೀವು ಕರೆ ಮಾಡಬಹುದು. ಸರಳ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ, ವಾಸ್ತುವಿನ ಬಗ್ಗೆ ಗೊಂದಲಗಳಿದ್ದಲ್ಲಿ ನೇರವಾಗಿ ಕರೆ ಮಾಡಿ ಗುರೂಜಿಯಿಂದ ಉತ್ತರ ಪಡ್ಕೋಬಹುದು. ಒಂದು ವೇಳೆ ಸರಳ ವಾಸ್ತುವಿನ ಸೇವೆಯನ್ನ ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ: 9442867555. ವೆಬ್ಸೈಟ್ ಮೂಲಕ ಕೂಡ ಸರಳ ವಾಸ್ತುವಿನ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು. www.saralavastu ಸರಳವಾಸ್ತು SARALVAASTU saralvastu.com ಇಲ್ಲಿಗೆ ಹೋದರೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ದಿಕ್ಕು ಆಗ್ಬರುತ್ತೆ ಇದ್ರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ಅದಾದ ನಂತರ ವಾಸ್ತುವಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ.